ಮಹಿ, ನಿನ್ನ ಜಾತಕನ ನಮ್ಮ ಪರಿಚಯದ ಜ್ಯೋತಿಷಿಗಳ ಹತ್ರ ತೋರಿಸ್ದೆ. ಏನೋ ಸಣ್ಣ ದೋಷ ಇದೆಯಂತೆ, ಅದಕ್ಕೆ ಕದಳಿ ವಿವಾಹ ಮಾಡಿಸಿ ಯಾವುದೇ ವಿಘ್ನ ಇಲ್ಲದೆ ಮದುವೆ ಆಗುತ್ತೆ ಅಂದರು. ಹಾಗೆ ಭೂಮಿ ಜಾತಕದಲ್ಲೂ ಸಣ್ಣ ದೋಷ ಇರೋದ್ರಿಂದ ಅವಳಿಗೂ ಪೂಜೆ ಮಾಡಿಸೋ ಕೇಳಿದ್ದಾರೆ. ಅವಳ ಅಪ್ಪನ ಹತ್ತಿರ ನಾನು ಫೋನ್ನಲ್ಲಿ ಆಗಲೇ ಮಾತಾಡಿದೆ. ಇಬ್ಬರ ಪೂಜೆನೂ ಒಂದೇ ಕಡೆ ಮಾಡಿ ಮುಗಿಸೋಣ ಅಂದಾಗೆ ನಾಳೆನೇ ಪೂಜೆ ಇರೋದು. ಮರೆತು ನೀನು ಎಲ್ಲೂ ಹೋಗ್ಬಿಡ್ಬೇಡ ಜಯಲಕ್ಷ್ಮಿಯವರು ಹೇಳಿದಾಗ ಭೂಮಿಯ ಗುಂಗಿನಲ್ಲೇ ಇದ್ದ ಮಹಿಗೆ ಖುಷಿಯಾಯಿತು. ತಲೆ ಆಡಿಸಿ ಕೋಣೆ ಸೇರಿಕೊಂಡವ ಅವಳ ಬಗ್ಗೆಯೇ ಕನಸು ಕಾಣುತ್ತಾ ಕೂತ್ಬಿಟ್ಟ. ಮರುದಿನ ಭಾನುವಾರ ಆಗಿದ್ದರಿಂದ ಎಲ್ಲರೂ ಪೂಜೆಗೆ ಬರಬೇಕೆಂದು ಮೊದಲೇ ಜಯಲಕ್ಷ್ಮಿಯವರು ಹೇಳಿದ್ರಿಂದ ಎಲ್ಲರೂ ಪೂಜೆಗೆ ಹೋಗಲು ತಯಾರಾಗಿದ್ದರು. ಕಿರಿಸೊಸೆ ಅನುಷಾ ಮಾತ್ರ ಸಿಡಿಮಿಡಿಗೊಳ್ಳುತ್ತಲೇ ತಯಾರಾಗಿದ್ದಳು. ಮಹಿತ್ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿ ತಯಾರಾದವ 100 ಸಲ ಕನ್ನಡಿ ನೋಡ್ತಿದ್ದ. ಮಹಿ, ನೀನ್ ರೆಡಿನಾ? ರೆಡಿ ಆಗಿದ್ರೆ ಹೊರ್ಗಡೆ ಬಾ, ನಾನು ನಿನ್ನ ಮಗಳನ್ನ ರೆಡಿ ಮಾಡ್ತೀನಿ ಅತ್ತಿಗೆ ಹೇಳಿದ್ರು. ಬಾಗಿಲು ಬಡಿಯುತ್ತಾ ಅಕ್ಷತಾ ಕೂಗಿದಾಗ ನಾನೇ ರೆಡಿ ಮಾಡ್ತೀನಿ ಅತ್ತಿಗೆ, ನೀವು ಹೋಗಿ ಬಾಗಿಲು ತೆರೆಯದೆ ಕೂಗಿ ಹೇಳಿದ. ಸಾರಿ ಮಗಳೇ, ನಿನ್ನ ಮರೆತುಬಿಟ್ಟೆ ಅಂತ ಕೋಪ ಮಾಡ್ಕೋಬೇಡ. ನಾನು ನಿನ್ನ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇವತ್ತು ನೀನು ಕೂಡ ನಿನ್ನ ಅಮ್ಮನನ್ನ ನೋಡಬಹುದು. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಮ್ಮ ಇಲ್ಲೇ ಇರ್ತಾಳೆ. ನೀನು ನಾನು ಆಮೇಲೆ ಇಡೀ ದಿನ ಅಮ್ಮನ ಜೊತೆಗೇ ಇರ್ಬೋದು. ಮಗುವಿಗೆ ಬಟ್ಟೆ ತೊಡಿಸುತ್ತಾ ಮಹಿತ್ ಹೇಳಿದಾಗ ಅವನ ಮಾತು ಅದೆಷ್ಟು ಅರ್ಥವಾಯಿತೋ. ಎಳೆ ಕಂದನ ಮೊಗದಲ್ಲಿ ನಗು ಮೂಡಿತು. ಮಗುವನ್ನ ರೆಡಿ ಮಾಡಿ ಹೊರಗಡೆ ಎತ್ತಿಕೊಂಡು ಹೋದ ಮಹಿತ್ನ ನೋಡುತ್ತಾ ಕಣ್ಣಂಚಲ್ಲಿ ಒಸರಿದ ನೀರು ಒರೆಸಿಕೊಂಡರು ಜಯಲಕ್ಷ್ಮಿ. ಇಷ್ಟು ಸಣ್ಣ ವಯಸ್ಸಿಗೆ ನನ್ನ ಮಗನಿಗೆ ಪತ್ನಿ ವಿಯೋಗ. ಆ ಮಗು ಏನು ಅನ್ಯಾಯ ಮಾಡಿತ್ತು ಅಂತ ಅವಳ ತಾಯಿನ ಕಿತ್ಕೊಂಡೇ ದೇವ್ರೆ. ಮತ್ತೆ ಅವನ ಮುಖದಲ್ಲಿ ನಗು ಕಾಣ್ತಾ ಇದೆ. ಆ ನಗು ಸದಾ ಕಾಲ ಹಾಗೇ ಇರುವಂತೆ ಮಾಡು ದೇವ್ರೆ, ಮನಸ್ಸಲ್ಲೇ ದೇವರಲ್ಲಿ ಬೇಡಿಕೊಂಡ್ರವರು. ಅತ್ತೆ, ಏನು ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಅಕ್ಷತಾ ಬಂದು ಎಚ್ಚರಿಸಿದಾಗ ಏನಿಲ್ಲ, ಎಲ್ಲರೂ ರೆಡಿ ಆದ್ರಾ? ಗಂಗಾ, ಮನೆ ಕಡೆ ಹುಷಾರು, ನಾವು ಬೇಗ ಹೋಗಿ ಬರ್ತೀವಿ. ಪೂಜೆಗೆ ಕೊಂಡು ಹೋಗ್ಬೇಕಿದ್ದ ವಸ್ತುಗಳನ್ನು ಚೀಲವೊಂದರಲ್ಲಿ ತುಂಬಿಸಿ ಇಟ್ಟಿದ್ದನ್ನ ಎತ್ತಿಕೊಂಡು ಹೊರ ನಡೆದ್ರು ಜಯಲಕ್ಷ್ಮಿ. ಉಳಿದವರೆಲ್ಲ ಅವರ ಹಿಂದೆ ನಡೆದ್ರು. ಏನಾದಿ ಇದೆಲ್ಲ? ನಿಮ್ಮ ಅಣ್ಣಂದು ಇದು ಮೊದಲ ಮದುವೆ ಅನ್ನೋ ಹಾಗೆ ಖುಷಿಯಾಗಿದ್ದಾರಲ್ಲ, ಇದೆಲ್ಲ ಸ್ವಲ್ಪ ಅತಿಯಾಯ್ತು ಅಂತ ಅನ್ನಿಸ್ತಿಲ್ವಾ ನಿನಗೆ? ಮಹಿತ್ನ ತಮ್ಮನೇ ಹೆಂಡತಿ ಅನುಷಾ ಹೇಳಿದಳು. ಏನಾದರೂ ಮಾಡ್ಕೊಳ್ಳಿ ಬಿಡು, ನಮ್ಗ್ಯಾಕೆ? ಹೆಂಡತಿ ಸತ್ತಿದ್ದಕ್ಕೆ ಇನ್ನೊಂದು ಮದುವೆ ಆಗ್ತಿದ್ದಾನೆ, ಆಗಲಿ ಬಿಡು. ನಮಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ನಮ್ಮದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳೋಣ ಕಾರ್ ಓಡಿಸುತ್ತಾ ಹೇಳಿದ ಆದರ್ಶ್. ಆದಿ, ಒಂದು ಸಜೆಷನ್, ನಮ್ಮ ಬಿಸ್ನೆಸ್ ಲಾಸ್ನಲ್ಲಿ ನಡೀತಾ ಇದೆ ಅಲ್ವಾ, ಅದನ್ನು ಮಹಿ ಭಾವನಿಗೆ ಹೇಳಿ. ಅವರಲ್ಲಿ ಸ್ವಲ್ಪ ಹೆಲ್ಪ್ ಕೇಳಿದರೆ ಅವರು ಮಾಡಲ್ಲ ಅಂತಾರಾ? ಅವರ ಮದುವೆಗೆ ಮೊದಲು ಕೇಳಿದರೆ ಒಳ್ಳೇದು. ಮದುವೆ ಆದಮೇಲೆ ಹೆಂಡತಿ ಗುಲಾಮ ಆಗಿ ಹೋದರೆ ಕಷ್ಟ. ಅನುಷಾ ಹೇಳಿ ಮುಗಿಸಿದಾಗ ನಕ್ಕ ಆದರ್ಶ್. ಎಲ್ಲರೂ ನನ್ನ ಹಾಗೆ ನಿನ್ನ ಹಾಗೆ ಇರೋದಿಲ್ಲ ಅನು. ಅಕ್ಷತಾ ಅತ್ತಿಗೆ ಥರ ಒಳ್ಳೆಯವರು ಇರ್ತಾರೆ. ಆದಿ ಹೇಳಿದಾಗ ಮೂತಿ ತಿರುಗಿಸಿ ಕೂತಳು ಅನುಷಾ. ಮಹಿ ಕುಟುಂಬ ದೇವಸ್ಥಾನದ ಪಕ್ಕದಲ್ಲಿ ಇರುವ ಪೂಜೆ ನಡೆಯುವ ಜಾಗ ತಲುಪಿದಾಗ ಭೂಮಿ ಅವಳ ಅಕ್ಕ ಭಾವನ ಜೊತೆ ಆಗಲೇ ಅಲ್ಲಿದ್ದಳು. ಭೂಮಿ ಕಡೆ ನೋಡಿ ನಕ್ಕು ಪುರೋಹಿತರಿಗೆ ತಂದಿದ್ದ ಸಾಮಗ್ರಿಗಳನ್ನು ಕೊಡಲು ಹೋದ್ರು ಜಯಲಕ್ಷ್ಮಿ. ಕಾರಿನಿಂದ ಇಳಿದು ಮಗುವನ್ನ ಎತ್ತಿಕೊಂಡು ಬರುತ್ತಿದ್ದ ಮಹಿತ್ನ ನೋಡಿ ಒಮ್ಮೆಲೆ ತಲೆ ತಗ್ಗಿಸಿದಳು ಭೂಮಿ. ಅವ್ರ ಕೈಯಲ್ಲಿ ಇರುವ ಸಣ್ಣ ಮಗು ಅವರದೇ ಆಗಿರಬೇಕು. ನನ್ಗ್ಯಾಕೆ ಹೀಗಾಗ್ತಾ ಇದೆ? ಅವರು ನನ್ನ ಒಪ್ಕೊಂಡ್ಮೇಲೆ ನಾನು ಕೂಡ ಪೂರ್ಣ ಮನಸ್ಸಿನಿಂದ ಆ ಮಗು ನನ್ನದೇ ಅಂತ ಒಪ್ಕೋಬೇಕು ಅಲ್ವಾ? ಹೌದು, ಒಪ್ಕೋತೀನಿ ಮನಸ್ಸಲ್ಲೇ ಹೇಳಿ ಮಹಿ ಕೈಯಲ್ಲಿ ಅವನ ಹೆಗಲ ಮೇಲೆ ಕೆನ್ನೆ ಇಟ್ಟು ಮಲಗಿದ್ದ ಪುಟ್ಟ ಮಗುವನ್ನು ನೋಡಿದಳು. ಇಷ್ಟು ಸಣ್ಣ ಮಗುನ ಭೂಮಿ ಹೇಗ್ರಿ ನೋಡ್ಕೋತಾಳೆ? ಮಹಿ ಕೈಯಲ್ಲಿದ್ದ ಮಗುವನ್ನ ನೋಡುತ್ತಿದ್ದಂತೆ ಸತೀಶ್ ಕಿವಿಯಲ್ಲಿ ಉಸುರಿಸಿದಳು ಪ್ರೀತಿ. ಅವಳೇ ಒಪ್ಕೊಂಡಿದ್ದಾಳೆ ಅಂದಮೇಲೆ ಹೇಗಾದ್ರೂ ನೋಡ್ಕೋತಾಳೆ ಬಿಡು. ಮಕ್ಕಳೇನು ಹುಟ್ಟುವಾಗಲೇ ದೊಡ್ಡವರಾಗಿರೋದಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಸತೀಶ್ ಹೇಳಿದ. ಪ್ರೀತಿಗೆ ಸತೀಶ್ ಮಾತಿನಿಂದ ಬೇಸರವಾದರೂ ತೋರಿಸಿಕೊಳ್ಳಲು ಹೋಗ್ಲಿಲ್ಲ. ಮಹಿತ್ ಕೈಯಲ್ಲಿದ್ದ ಮಗುವನ್ನ ನೋಡುತ್ತಾ ನಿಂತ್ಬಿಟ್ಲು. ಇತ್ತ ಭೂಮಿನ ನೋಡುತ್ತಾ ಮನಸ್ಸಲ್ಲೇ ಹೇಳಿಕೊಂಡ ಮಹಿತ್ ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವದಿಸಿ ಹೋಗಿ ಅವರವರ ಜಾಗದಲ್ಲಿ ಕೂತ್ರು. ಮಹಿತ್ ಪೂಜೆ ಮುಗಿದ ಮೇಲೆ ಭೂಮಿ ಕೈಯಿಂದ ಕೂಡ ಅದೇ ಥರದ ಪೂಜೆ ಮಾಡಿಸಿದ್ರು.
ಅವಳ ಕೈಯಿಂದಲೇ ತಾಳಿ ಅವಳ ಕತ್ತಿಗೆ ಹಾಕಿಸಿ ಪೂಜೆ ಸಮಾಪ್ತಿಯಾದ ಮೇಲೆ ಅವಳಿಂದಲೇ ತೆಗೆಸಿದ್ರು. ಪೂಜೆಯ ಎಲ್ಲ ಕ್ರಮ ಮುಗಿಯುವಾಗ ಗಂಟೆ ಮಧ್ಯಾಹ್ನ 12:30 ಬಂದವರಿಗೆ ಊಟದ ವ್ಯವಸ್ಥೆ ಅರ್ಚಕರೇ ಮಾಡಿಸಿದ್ರಿಂದ ಅಲ್ಲಿಯೇ ಪಕ್ಕದಲ್ಲಿದ್ದ ಸಣ್ಣ ಹಾಲ್ಗೆ ಹೋಗಲು ಹೇಳಿದಾಗ ಎಲ್ಲರೂ ಅತ್ತ ಕಡೆ ನಡೆದ್ರು. ಅತ್ತೆ, ನಂಗೊಂದು ಡೌಟ್. ಅದು ಮಹಿಭಾವನ್ಗೆ 3 ಮದುವೆ ಯೋಗ ಇದೆಯಾ? ಒಂದು ಮದುವೆ ಆಗೋಗಿದೆ, ಇನ್ನೊಂದು ಮದುವೆ ಇವತ್ತಾಯ್ತು, ಮತ್ತೊಂದು ಮದುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಒಟ್ಟಿಗೆ 3 ಮದುವೆ ಆದಾಗುತ್ತೆ ಹೇಳಿ ಮುಸಿ ಮುಸಿ ನಕ್ಕ ಅನುಷಾ ಕಡೆ ಕೆಂಗಣ್ಣು ಬೀರಿದರು ಜಯಲಕ್ಷ್ಮಿ. ಅನುಷಾ ಮಾತಿಗೆ ಮಂಕಾಯ್ತು ಮಹಿತ್ ಮುಖ. ಅದನ್ನು ಭೂಮಿ ಗಮನಿಸಿದಳು. ನೀವೇನು ಓದಿದ್ದೀರಾ ಇವ್ರೆ? ಸಾರಿ, ನಿಮ್ಮ ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಭೂಮಿ ಜೊತೆ ಅನುಷಾ ಕೇಳಿದಾಗ ಡಿಗ್ರಿ ಆಗಿದೆ, ನನ್ನ ಹೆಸರು ಭೂಮಿ, ಅನುಷಾ ಮಾತಿಗೆ ಉತ್ತರಿಸಿದಳು. ಓ, ಮಹಿಭಾವ ನಿನ್ಗಿಂತ ಜಾಸ್ತಿ ಓದಿದ್ದಾರೆ. ಹಾಗೆ ಹೇಳಿದವಳ ಕಡೆ ಉರಿನೋಟ ಬೀರಿದ ಜಯಲಕ್ಷ್ಮಿ, ಹೌದು, ನಿನ್ ಗಂಡ ಆದರ್ಶ್ ಕೂಡ ನಿನ್ಗಿಂತ ಜಾಸ್ತಿ ಓದಿದ್ದಾನೆ, ಅದನ್ನು ಮರೆತೀಯಾ ಹೇಗೆ? ಜಯಲಕ್ಷ್ಮಿಯವರು ಹೇಳಿದಾಗ ಅನುಷಾ ಬಾಯಿಗೆ ಬೀಗ ಜಡಿಯಿತು. ಅವಳಿಗೆ ಅವಮಾನ ಆದಂತಾಗಿ ಮಗ ಆಯುಷ್ನ ಕೈ ಹಿಡಿದು ಎಳೆದುಕೊಂಡೇ ಹೋದಳು. ಅವಳ ಮಾತಿಗೆ ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಎಷ್ಟು ಓದಿದೀಯಾ, ಏನು ಓದಿದ್ದೀಯಾ ಅನ್ನೋದು ನಮಗೆ ಮುಖ್ಯ ಅಲ್ಲ. ತಿಳುವಳಿಕೆ ಹೆಚ್ಚಿಸಿಕೊಳ್ಳೋಕೆ, ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕೆ ಓದಬೇಕು ಅಷ್ಟೇ. ಬನ್ನಿ ಎಲ್ಲ ಊಟ ಮಾಡೋಣ. ಹಾಗೆ ಹೇಳಿದ ಜಯಲಕ್ಷ್ಮಿ ಮುಂದೆ ನಡೆದರೆ ಉಳಿದವರೆಲ್ಲ ಅವರನ್ನು ಹಿಂಬಾಲಿಸಿದರು. ಭೂಮಿಗೆ ಎದುರಾಗಿ ಊಟಕ್ಕೆ ಕುಳಿತ ಮಹಿತ್ ಅವಳನ್ನೇ ನೋಡುತ್ತಿದ್ದರೆ ಭೂಮಿ ತಲೆ ಬಗ್ಗಿಸಿ ಕೂತಳು. ಅದನ್ನು ಗಮನಿಸಿದ ಜಯಲಕ್ಷ್ಮಿ ಅಕ್ಷತಾ ಕೈಯಲ್ಲಿದ್ದ ಮಗುನ ನೋಡಿ ಮಗುವಿನ ನೆಪ ಮಾಡಿ ಸ್ವಲ್ಪ ಸಮಯ ಇಬ್ಬರಿಗೂ ಮಾತಾಡಲು ಸಮಯ ಕೊಡಬೇಕೆಂದು ನಿರ್ಧರಿಸಿ ಊಟ ಮುಗಿಯುವುದನ್ನೇ ಕಾದರು. ಮಹಿತ್ ಭೂಮಿ ಊಟ ಮುಗಿಯುವುದನ್ನೇ ಕಾಯುತ್ತಿದ್ದ ಜಯಲಕ್ಷ್ಮಿಯವರು ಕೈ ತೊಳೆದು ಬಂದ ಅಕ್ಷತಾ ಕೈಯಲ್ಲಿದ್ದ ಮಗುವನ್ನು ಭೂಮಿ ಕೈಗೆ ಕೊಟ್ಟರು. ಸ್ವಲ್ಪ ಮಗು ನೋಡ್ಕೊಮ್ಮ, ನಾನು ಈಗ ಬರ್ತೀನಿ ಹಾಗೆ ಹೇಳಿ ಹೋದ್ರು ಜಯಲಕ್ಷ್ಮಿ. ಮಗು ಹಿಡಿದುಕೊಂಡು ಭೂಮಿ ಅಲ್ಲಿಯೇ ತುಸು ದೂರ ನೆರಳಿದ್ದ ಕಡೆ ಹೋಗಿ ಸುತ್ತ ನೋಡುತ್ತಾ ನಿಂತವಳ ಬಳಿ ಮಹಿತ್ನ ಕಳಿಸಿದ್ರು ಜಯಲಕ್ಷ್ಮಿ. ಅವನನ್ನು ನೋಡಿದ್ದೇ ಬೆದರಿದ ಅರಣಿಯಂತಾದಳು ಭೂಮಿ. ಯಾಕೆ ನನ್ನ ನೋಡ್ತಿದ್ದ ಹಾಗೆ ನೀವು ಎದುರ್ಕೊಳ್ಳೋದು? ಬಿ ಕಂಫರ್ಟಬಲ್ ಭೂಮಿ ಹೇಳ್ದ. ಅವಳೇನೂ ಹೇಳದೆ ನಿದ್ದೆ ಹೋಗುತ್ತಿದ್ದ ಮಗುವಿನ ಬೆನ್ನು ತಟ್ಟುತ್ತಾ ನಿಂತಳು. ಅವನನ್ನು ನೋಡಿದರೆ ನಾಚಿಕೆಯೋ ಅಂಜಿಕೆಯೋ ಅವಳಿಗಷ್ಟೇ ಗೊತ್ತು. ಮಗು ನಿಮಗೆ ಬೇಗ ಹೊಂದ್ಕೊಳ್ತಾಳೆ ಅನ್ನಿಸ್ತಿದೆ. ಅಮ್ಮ ಅತ್ತಿಗೆ ಬಿಟ್ಟು ಹೊಸಬರ ಜೊತೆ ಇಷ್ಟು ಹೊತ್ತು ಸುಮ್ಮನೆ ಇರೋದು ಇದೇ ಮೊದಲು ಹೇಳ್ದ. ಆಗಲೂ ಏನೂ ಮಾತಾಡಲಿಲ್ಲ ಭೂಮಿ. ಬನ್ನಿ, ಅಲ್ಲಿ ನೆರಳಿದೆ, ಕೂತ್ ಮಾತಾಡೋಣ. ಮರದ ಕಟ್ಟೆ ಹತ್ತಲು ಮಾಡಿದ ಮೆಟ್ಟಿಲ ಮೇಲೆ ಹೋಗಿ ಕೂತ ಮಹಿತ್. ಅವನು ಹೋದ ಮೇಲೆ ಅವಳು ಹೋಗಿ ಅವನಿಗಿಂತ ತುಸು ದೂರದಲ್ಲಿ ಕೂತಳು. ನೀವು ನಿಮ್ಮ ಬಗ್ಗೆ ಎಲ್ಲ ಹೇಳಿದ ಮೇಲೆ ನಾನು ಒಮ್ಮೆಲೆ ಹೋಗಿ ಮದುವೆಗೆ ಒಪ್ಪಿಗೆ ಅಂತ ಹಿರಿಯರ ಮುಂದೆ ಹೇಳಿದ್ದು ನಿಮಗೆ ಇರಿಸು ಮುರುಸಾಯ್ತು ಅನಿಸುತ್ತೆ ಅಲ್ವಾ? ನಾನು ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ನನ್ನಿಂದ ನಿಮಗೆ ಬೇಸರ ಆಗಿದ್ರೆ ಐ ಆಮ್ ಸಾರಿ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಈಗಲೂ ಮದುವೆ ನಿಲ್ಲಿಸೋಕೆ ಅವಕಾಶ ಇದೆ ಹಾಗೆ ಹೇಳಿದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಒಮ್ಮೆಲೆ ಹೇಳಿ ತಲೆ ಬಗ್ಗಿಸಿ ಕೂತಳು. ಮತ್ತೆ ನಾನು ಯಾರನ್ನೂ ಮದುವೆ ಆಗಬಾರ್ದು ಅಂತ ಯೋಚನೆ ಮಾಡಿದ್ದೆ ಭೂಮಿ. ಆದರೆ ಏನು ಮಾಡೋದು? ಅಮ್ಮ ಅಪ್ಪ ಅದಕ್ಕೆ ಎಲ್ಲ ನನ್ನ ಮಗಳಿಗೆ ಅಮ್ಮ ಬೇಕು, ಅವಳಿಗೆ ಅಮ್ಮನ ಪ್ರೀತಿ ಕೊಡೋರು ಬೇಕು ಅಂತೆಲ್ಲ ಹೇಳಿ ಹೇಗೋ ನನ್ನ ಮದುವೆಗೆ ಒಪ್ಪಿಸಿದ್ರು. ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಏನೇನೆಲ್ಲ ಮಾಡಿದ್ದೀರಾ ಅಂತ ನೀವು ಹೇಳಿದ ಮೇಲೆ ನೀವು ನನ್ನ ಮಗಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ನಂಬಿಕೆ ಇದೆ. ಇಬ್ಬರು ಜೊತೆಯಾಗಿ ಮಗುವಿಗೆ ಒಂದೊಳ್ಳೆ ಭವಿಷ್ಯ ರೂಪಿಸೋಣ, ಏನಂತೀರಿ? ಕೇಳಿದಾಗ ಹ್ಞೂ ಹೇಳಿ ಮತ್ತೆ ತಲೆ ಬಗ್ಗಿಸಿದಳು. ನೀವು ಮಾತಾಡದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಭೂಮಿ. ಅವಾಗಿನಿಂದ ನಾನೊಬ್ಬನೇ ಮಾತಾಡ್ತಾ ಇದ್ದೀನಿ, ನೀವೇನಾದರೂ ಮಾತಾಡಿ ಅವಳನ್ನೇ ನೋಡುತ್ತಾ ಹೇಳಿದ. ಅವನಷ್ಟು ಹೇಳಿದ ಮೇಲೂ ಅವಳು ಮೌನವಾಗಿಯೇ ಕೂತಿದ್ದಳು. ಅವಳ ಸನಿಹ ಹೋಗಿ ಕೂತವ ಮಗುವಿನ ಬೆನ್ನು ತಟ್ಟುತ್ತಿದ್ದ ಅವಳ ಕೈ ಹಿಡಿದುಕೊಂಡಾಗ ಅವನ ಸ್ಪರ್ಶಕ್ಕೆ ಕಂಪಿಸಿತು ಅವಳ ತನು. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಭೂಮಿ, ನೀವು ಯಾವುದಕ್ಕೂ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವಳ ಕೈ ಹಿಡಿದುಕೊಂಡೇ ಹೇಳಿದ. ಅವನು ಹಿಡಿದಿದ್ದ ಕೈಗಳು ನಡುಗುತ್ತಿತ್ತೇ ಹೊರತು
ಅವಳ ಬಾಯಿಯಿಂದ ಒಂದು ಮಾತು ಹೊರಗಡೆ ಬೀಳಲಿಲ್ಲ. ಇನ್ನು ಮದುವೆವರೆಗೂ ನಾವು ಸಿಗೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾದರೂ ಮಾತಾಡಿ ಅವಳ ಕೈ ಬಿಡದೆ ಕೇಳಿದ. ಪಾಪು ಹೆಸರೇನು ಕೇಳಿದಳು. ಇದುವರೆಗೂ ಹೆಸರಿಟ್ಟಿಲ್ಲ. ಎಲ್ಲರೂ ಅವರವರಿಗೆ ಇಷ್ಟ ಆಗೋ ಹೆಸರಿನಿಂದ ಕೂಗ್ತಾರೆ. ನೀನು ನಮ್ಮನೆಗೆ ಬಂದ ಮೇಲೆ ಒಂದೊಳ್ಳೆ ಹೆಸರಿಡೋಣ, ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿರು ಹೇಳಿದಾಗ ತಲೆ ಆಡಿಸಿ ಸಮ್ಮತಿಸಿದಳು. ಎಲ್ಲರೂ ಕಾಯ್ತಾ ಇರ್ಬೋದು, ಬಾ ಹೋಗೋಣ. ಆಗ ಹೇಳಿದ ಮಹಿತ್ ಮಗು ಅವಳ ಕೈಯಿಂದ ತೆಗೆದುಕೊಂಡು ಹೆಗಲಿಗೆ ಹಾಕಿ ಮುಂದೆ ನಡೆದರೆ ಅವನನ್ನೇ ಹಿಂಬಾಲಿಸಿದಳು ಭೂಮಿ. ಮನೆಗೆ ಹೋದ ಭೂಮಿ ಮಹಿತ್ ಹಿಡಿದ ಅವಳ ಕೈಯನ್ನೇ ನೋಡುತ್ತಾ ಕಿಟಕಿ ಬಳಿ ನಿಂತಿದ್ದವಳಿಗೆ ಮಹಿತ್ ತುಂಬಾನೇ ಕಾಡಲು ಶುರುವಾದ. ಮದುವೆನೇ ಆಗ್ಬಾರ್ದು ಅಂದ್ಕೊಂಡಿದ್ದೆ, ನೀವು ಅದ್ಯಾವಾಗ ನನ್ನೆದುರು ಬಂದ್ರೋ ನನ್ನ ನಿರ್ಧಾರವನ್ನೇ ಬದಲಾಯಿಸ್ಬಿಟ್ಟಿರಿ. ನಿಮಗೆ ಮಗು ಇದೆ ಅನ್ನೋದು ನನ್ನ ಸಮಸ್ಯೆನೇ ಅಲ್ಲ. ನಿಮ್ಮ ಜೊತೆ ನಿಮ್ಮ ಮನೆಯವ್ರ ಜೊತೆ ನಾನು ಹೇಗೆ ಹೊಂದಿಕೊಳ್ತೀನೋ ಅಂತ ಭಯ ಆಗ್ತಿದೆ. ಮಹಿ ಬಗ್ಗೆ ಅವನ ಮನೆಯವರ ಬಗ್ಗೆಯೇ ಯೋಚಿಸುತ್ತಾ ನಿಂತಿದ್ದಳು ಭೂಮಿ. ಭೂಮಿ ಭೂಮಿ ಏನು ಯೋಚನೆ ಮಾಡ್ತಾ ಇದ್ದೀಯಾ? ಸುಮಾರು ಹೊತ್ತಾದರೂ ಕೋಣೆಯಿಂದ ಹೊರಬಾರದೇ ಇದ್ದವಳನ್ನು ಅರಸುತ್ತಾ ಬಂದ ಪ್ರೀತಿ ಕೇಳಿದಳು. ಏನಿಲ್ಲ ಅಕ್ಕ ಹೇಳಿ ಕಿಟಕಿ ಹೊರಗಡೆ ನೋಡುವುದನ್ನು ಮುಂದುವರಿಸಿದಳು ಭೂಮಿ. ನಿನ್ನ ಗಂಡನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ? ನಿಜ ಹೇಳ ಭೂಮಿ, ಅವ್ರು ತುಂಬ ಒಳ್ಳೆ ಜನ ಕಣೆ. ಅವರನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀನು ಒಳ್ಳೆ ಮನೆಗೆ ಸೇರ್ತಾ ಇದೀಯಾ ಅಂತ. ಖುಷಿ ಇದ್ರೂ ಮನಸ್ಸಲ್ಲಿ ಒಂದು ಸಣ್ಣ ಬೇಸರ ಇದ್ದೇ ಇದೆ. ಆಗ ಹೇಳಿದ ಪ್ರೀತಿಯ ಕಡೆ ತಿರುಗಿ ನೋಡಿದಳು ಭೂಮಿ. ಆ ಪುಟ್ಟ ಮಗುನ ನೀನು ಹೇಗೆ ನೋಡ್ಕೋತೀಯೋ, ನಿನ್ನ ಸುಖ ಸಂಸಾರಕ್ಕೆ ಆ ಪುಟ್ಟ ಮಗು ಅಡ್ಡಿ ಆಗುತ್ತೇನೋ ಅಂತ ಭಯ. ಹಾಗೇಳಿ ಮಾತು ಮುಗಿಸಿದಳು ಪ್ರೀತಿ. ಹಾಗೆಲ್ಲ ಯೋಚನೆ ಮಾಡಬೇಡ ಅಕ್ಕ, ಆ ಪುಟ್ಟ ಮಗುವಿನಿಂದ ನಂಗೆ ಯಾವ ತೊಂದರೆಯೂ ಇಲ್ಲ ಹೇಳಿದಳು ಭೂಮಿ. ಏನಪ್ಪ ಏನು ಗೊತ್ತಾಗ್ತಾ ಇಲ್ಲ, ನೀನು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಹೇಳಿ ಕೋಣೆಯಿಂದ ಹೊರನಡೆದಳು ಪ್ರೀತಿ. ಮಗು ಇರೋದಕ್ಕೇನೆ ನಾನು ಸುಲಭವಾಗಿ ಮದುವೆಗೆ ಒಪ್ಪಿಕೊಂಡೆ ಅಕ್ಕ. ಆಗಿರುವಾಗ ಮಗುವಿನಿಂದ ನನಗೆ ಯಾವ ತೊಂದರೆಯೂ ಆಗೋದಿಲ್ಲ. ತಾಯಿ ಇಲ್ಲದ ಮಗುವಿಗೆ ತಾಯಿ ಆಗೋ ಪುಣ್ಯ ಎಲ್ರಿಗೂ ಸಿಗೋದಿಲ್ಲ. ಹಾಗೇಳಿದ ಭೂಮಿ ಕೂಡ ಕೋಣೆಯಿಂದ ಹೊರನಡೆದಳು. ಭೂಮಿ ಮಹಿತ್ ಮದುವೆಗೆ ಜಾಸ್ತಿ ದಿನಗಳ ಅಂತರ ಇರಲಿಲ್ಲ. ಮಹಿತ್ ಮನೆ ಹೊಸ ಸೊಸೆಯನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ಧತೆಗಳೊಂದಿಗೆ ಎದುರು ನೋಡುತ್ತಿತ್ತು. ಜಯಲಕ್ಷ್ಮಿಯವರಂತೂ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಂತೆ ಮನೆ ತುಂಬ ಓಡಾಡುತ್ತಾ ಎಲ್ಲ ಕೆಲಸವನ್ನು ಖುಷಿಯಿಂದ ಮಾಡುತ್ತಿದ್ದರು. ಮಹಿ, ನಾಳೆ ಅಲ್ಲ ನಾಡಿದ್ದು ಮದುವೆ, ನೆನಪಿದೆ ಅಲ್ವಾ? ನಿನ್ನ ಬಟ್ಟೆ ಬರೆ ಎಲ್ಲ ಎತ್ತಿಡು, ನಾಳೆ ಸಂಜೆನೇ ನಾವು ಛತ್ರಕ್ಕೆ ಹೋಗಬೇಕು ಜಯಲಕ್ಷ್ಮಿಯವರು ಹೇಳಿದಾಗ ನಕ್ಕು ತಲೆ ಆಡಿಸಿದ ಮಹಿ. ನೀನು ನಮ್ಮನೆಗೆ ಬರೋದನ್ನೇ ನಾನು ಕಾಯ್ತಾ ಇದ್ದೀನಿ ಭೂಮಿ. ಮನಸ್ಸು ತುಂಬಿದವಳನ್ನು ಮನೆ ತುಂಬಿಸಿಕೊಳ್ಳೋ ಗಳಿಗೆಗಾಗಿ ಕಾಯ್ತಾ ಇದ್ದೀನಿ ಭೂಮಿನ ನೆನೆಸಿಕೊಳ್ಳುತ್ತಾ ಹೇಳಿದ ಮಹಿತ್. ಅದೇನು ಸಂಭ್ರಮವೋ ಏನೋ ನಿಮ್ಮಮ್ಮನಿಗೆ, ಮಗನಿಗೆ ಮೊದಲ ಮದುವೆ ಅನ್ನೋ ಹಾಗೆ ಸಂಭ್ರಮ ಪಡ್ತಾ ಇದ್ದಾರೆ. ಈ ಮದುವೆ ಆದರೂ ಕೊನೆಯವರೆಗೂ ಉಳಿದ್ರೆ ಸಾಕು ಆದರ್ಶ್ ಜೊತೆ ಹೇಳಿದಳು ಅಕ್ಷತಾ. ನಿಂಗೆ ಯಾಕೆ ಬೇಕು ಅನು, ದಯವಿಟ್ಟು ಸುಮ್ಮನಿದ್ಬಿಡು. ಇವತ್ತು ಮಮತಾ ಅಕ್ಕ ಮತ್ತೆ ಮೋಕ್ಷ ಬರ್ತಿದ್ದಾರೆ. ಅವರೆದುರು ನೀನೇನೇನು ಉಲ್ಟಾ ಮಾತಾಡಕ್ಕೆ ಹೋಗಬೇಡ ಪ್ಲೀಸ್ ಹೇಳಿದ ಆದರ್ಶ್. ಏನು, ಅತ್ತಿಗೆ ಮತ್ತೆ ಮೋಕ್ಷ ಬರ್ತಿದ್ದಾರಾ? ಅತ್ತಿಗೆ ಏನೋ ಮುಂಬೈನಲ್ಲಿರೋದು, ಬರೋದು ಕಷ್ಟ ಆಗಲ್ಲ. ಆದರೆ ಮೋಕ್ಷ ಜರ್ಮನಿಯಿಂದ ಬರ್ತಿದ್ದಾಳಾ? ಮದುವೆ ಮುಗಿಸಿ ಅವರೆಲ್ಲ ಯಾವಾಗ ವಾಪಸ್ ಹೋಗ್ತಾರೋ? ಅವರೆಲ್ಲ ಹೋಗೋವರೆಗೂ ನಾನು ಆಫೀಸ್ಗೆ ಬರೋಕ್ಕಾಗುತ್ತೋ ಇಲ್ವೋ ಅಕ್ಷತಾ ಹೇಳಿದಾಗ, ಅವರು ಅಪರೂಪಕ್ಕೆ ಬರೋದು, ಬರಲಿ, ನಿಂಗೇನು ತೊಂದರೆ? ಇನ್ನು ಅಕ್ಕನ ಹತ್ತಿರ ಮೋಕ್ಷನ ಹತ್ತಿರ ಜಗಳ ಮಾಡಕ್ಕೆ ಹೋಗಬೇಡ. ಸ್ವಲ್ಪ ದಿನ ಇದ್ದು ಹೋಗೋಕ್ಕೆ ಬಂದವ್ರ ಹತ್ತಿರ ಚೆನ್ನಾಗಿರು ಆದರ್ಶ್ ಹೇಳಿದಾಗ, ಕೋಪ ಬಂದರೂ ತೋರಿಸಿಕೊಳ್ಳದೆ ಅವರ ಸೇವೆ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗೆ ಹೇಳಿ ಕೋಣೆ ಸೇರಿಕೊಂಡಳು.